ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಕಲಾವಿದರ ತಂತ್ರಜ್ಞರ ಒಕ್ಕೂಟ ಇಲ್ಲಿಗೆ 40 ವರ್ಷಗಳು ತುಂಬಿದೆ ಅಂತ ನನ್ನ ಆಹ್ವಾನ ಮಾಡಿದಾಗ ತುಂಬಾ ಸಂತೋಷ ಆಯಿತು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ 40 ವರ್ಷಗಳು ಹೇಗಾಯ್ತು ಅನ್ನೋದು ಒಂದು, ಆ 40 ವರ್ಷಗಳು ತುಂಬಿಕೊಂಡ್ಬಂದಂತ ಹಿಂದೆ ಕಷ್ಟಪಟ್ಟು ಈ ಒಂದು ಒಕ್ಕೂಟನ ಸ್ಥಾಪಿಸಿ ಬೆಳೆಸಿ ಈ ಮಟ್ಟಕ್ಕೆ ಬೆಳೆಸಿರುವಂತವರು ನಾವು ಮರಿಬಾರ್ದು. ಸೊ ನನಗೆ ಮುಖ್ಯವಾಗಿ ಅವರೆಲ್ಲರನ್ನೂ ನೆನಪಿಸ್ಕೊಂಡು ಈ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಇವತ್ತು ಇದೀವಿ ಅಂದ್ರೆ ಆ ಭಗವಂತನ ಆಶೀರ್ವಾದದಿಂದ ನಾವೆಲ್ಲ ಆರೋಗ್ಯವಾಗಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ ಅನ್ನೋದು ನಮ್ಮ ಮನಸ್ಸಲ್ಲಿ, ಅದನ್ನ ನಾವು ಇಟ್ಕೊಂಡು ಏನೇ ಕೆಲಸ ಮಾಡೋದು ಮುಂದೆ ಹೋಗ್ತೀವಿ. ಚಿತ್ರರಂಗಕ್ಕೆ ಕಾರ್ಮಿಕರ ಒಕ್ಕೂಟ ಎಷ್ಟು ಶಕ್ತಿ ತುಂಬುತ್ತಾ ಇದೆ ಅವತ್ತಿಂದ, ಮತ್ತೆ ಒಂದು ಬೆನ್ನೆಲುಬಾಗಿ ಕಾರ್ಮಿಕರು ಚಿತ್ರರಂಗಕ್ಕೆ ಎಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ನಿಂತಿದ್ದಾರೆ ಅನ್ನೋದು ನಾನು ಹೆಚ್ಚು ಕಮ್ಮಿ 40 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಚಿತ್ರರಂಗ ಬಂದು. ಒಂದು ನನಗೆ ನನ್ನ ಅನುಭವ, ಒಂದು ಕುಟುಂಬದ ಒಂದು ಚಿತ್ರ ಪ್ರಾರಂಭ ಆದ್ರೆ ಒಂದು ಮದುವೆ ಅಂತ ನಾನು ಫೀಲ್ ಮಾಡ್ತೀನಿ. ಇಲ್ಲದಾಗಿ ನಮ್ಮ ಮನೆಯಲ್ಲಿ ಒಂದು ಮದುವೆ ಸ್ಟಾರ್ಟ್ ಆಯ್ತು, ಒಂದು ಮದುವೆ ವಾತಾವರಣ ಸೃಷ್ಟಿ ಮಾಡ್ಬೇಕು ಅಂದಾಗ ಮನೆಯವ್ರು ಮಾತ್ರ ಇದ್ದ ಸಾಲಲ್ಲ, ಅದಕ್ಕೆ ಕಾರ್ಮಿಕರು ಓಡಾಡ್ಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲರೂ 100 ಜನ ಓಡಾಡ್ಕೊಂಡಿದ್ದಾಗ ಒಂದು 40 ದಿನ ಶೂಟಿಂಗ್ ಮಾಡ್ತೀವೋ, 80 ದಿನ ಶೂಟಿಂಗ್ ಮಾಡ್ತೀವೋ, 100 ದಿನ ಶೂಟಿಂಗ್ ಮಾಡ್ತೀವೋ ಅದು ಬೇರೆ. ಆದ್ರೆ ಇವರೆಲ್ಲರೂ ಟೆಕ್ನಿಕ್ ತರ ಇರುತ್ತದು. ನನಗೆ ಅದನ್ನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಊಟ ಕೊಡೋರಿಂದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನನ್ನ ಕೆಲಸ ಅಂತ ಮಾಡ್ಕೊಂಡು ಆ ಚಿತ್ರನ ಬರೀ ಕೆಲಸ ಆಯ್ತು, ನಂದು ಸಂಪಾದಿಸ್ಕೊಂಡೆ ಹೋಗೋದೇನದಲ್ಲಪ್ಪ. ಈ ಚಿತ್ರ ಯಶಸ್ವಿ ಆಗ್ಬೇಕು, ಈ ಚಿತ್ರ ಯಶಸ್ವಿ ಆದ್ರೆ ಆ ನಿರ್ಮಾಪಕ ಇನ್ನೊಂದು ಚಿತ್ರ ಮಾಡ್ತಾನೆ, ಇನ್ನೊಂದು ಚಿತ್ರ ಮಾಡಿದ್ರೆ ಇನ್ನೊಂದು ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಅನ್ನೋ ಭಾವನೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇವತ್ತವರೆಗೂ ಒಕ್ಕೂಟನ ಬೆಳೆಸ್ಕೊಂಡು ಬಂದಿದ್ದೀರಾ. ಹೀಗೆ ಇನ್ನು 100 ವರ್ಷ ನಾವೆಲ್ಲ ಎಷ್ಟು ಭಗವಂತ ನಮ್ಗೆ ಆಯುಷ್ ಕೊಟ್ಟಿದ್ದಾನೆ, ಅಲ್ಲಿವರೆಗೂ ನಾವು ಸೇವೆ ಮಾಡ್ತಾ ಇನ್ನು ಬರೋ ಪೀಳಿಗೆಗೆ ನಾವಿನ್ನೊಂದು ದೊಡ್ಡ ಮಟ್ಟಿಗೆ ಬೆಳೆಸ್ಕೊಟ್ಟು ಅವರನ್ನ ಇದನ್ನ ಇನ್ನೂ ಚಿತ್ರರಂಗಕ್ಕೆ ಸೇವೆ ಮಾಡುವಂತ ಅವಕಾಶ ಮಾಡ್ಕೊಡ್ಬೇಕು ಅವ್ರಿಗೂ ನಾವು. ಇದರ ಜೊತೆಯಲ್ಲಿ ಒಂದು ಚಿಕ್ಕ ಒಂದು ಅನಿಸಿಕೆಯನ್ನು ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ಎಲ್ಲರೂ ಗೊತ್ತಿದೆ. ನಾವೆಲ್ಲ ಒಂದೇ ಅಂದ್ರೆ ಕಷ್ಟ ಸುಖನ ಅನುಭವಿಸ್ತಾ ಇರುವಂತವ್ರು. ಮುಂಚೆ 40-50 ಚಿತ್ರಗಳಿಂದ ಇವತ್ತು 250-300 ಚಿತ್ರಗಳು ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್, ಈ ತರ ಹಿರಿಯರು ಕಷ್ಟಪಟ್ಟು ಚಿತ್ರರಂಗನ ಚೆನ್ನೈಯಿಂದ ಮೆಡ್ರಾಸ್ ಇಂದ ಇಲ್ಲಿ ತಂದು ಈ ಚಿತ್ರರಂಗನ ಬೆಳೆಸೋದಕ್ಕೆ ಅದನ್ನ ನಾವು ನೋಡಿ ಅರ್ಥ ಸಂದರ್ಭಗಳನ್ನ ನಮ್ಮಲ್ಲಿ ಹಂಚ್ಕೊಂಡಾಗ ಇವತ್ತಿಗೂ ನನಗೆ ತುಂಬಾ ಮನಸ್ಸಲ್ಲಿ ನಾಟಿದೆ. ಅಂತ ಒಂದು ಕಷ್ಟಪಟ್ಟು ಬೆಳೆಸಿದಂತ ಇಂಡಸ್ಟ್ರಿ ಇವತ್ತು ತುಂಬಾನೇ ಹೇಳ್ಬಾರ್ದು, ಪದನ ಬಳಸಬಾರ್ದು, ಕುಗ್ಗೋಗ್ತಾ ಇದೆ ಅನ್ನೋ ಅದಾಗಬಾರ್ದು. ಅದಾಗದೇ ಇರೋದಕ್ಕೆ ನಾವೆಲ್ಲ ಶಕ್ತಿ ತುಂಬಬೇಕು. ಚಿತ್ರರಂಗ ಕಾರ್ಮಿಕರು, ಮುಖ್ಯವಾಗಿ ಕಲಾವಿದರು ಎಲ್ಲರೂ ಒಗ್ಗಟ್ಟಾಗಿ, ಅಂದ್ರೆ ಆ ಒಂದು ಒಗ್ಗಟ್ಟಾಗಿ ನಾವೇನ್ ಮಾಡ್ಬೇಕು, ಬರೋ ನಿರ್ಮಾಪಕರನ್ನ ಕಾಪಾಡ್ಕೊಂಡು ಅವ್ರು ಇನ್ನೊಂದು ಚಿತ್ರ ಮಾಡೋ ತರ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಭಾವನೆ. ಸಿಕ್ಕ ಒಬ್ಬ ನಿರ್ಮಾಪಕ ಎಷ್ಟು ಸುಲಿಬೇಕು ಸುಲಿಬಿಡೋಣ ಅನ್ನೋ ಭಾವನೆ ನಾನು ಹೇಳೋದಲ್ಲ, ಬರೀ ಕಾರ್ಮಿಕರಲ್ಲ, ನಿರ್ದೇಶಕರಿಂದ ಹಿಡಿದು ಕಲಾವಿದವರೆಗೂ ಎಲ್ರಿಗೂ ಅದು ಇರಬಾರ್ದು ಅಂತ ನಾನು ಹೇಳಿ. ಆ ತರ ಭಾವನೆ ಇಟ್ಕೊಂಡ್ರೆ ನಾವು ಈ 40 ವರ್ಷದಲ್ಲಿ 2-3 ವರ್ಷದಲ್ಲಿ ಇದು ಅರ್ಧ ಆಗ್ತಾ ಇಲ್ಲ ಅಂದ್ರೆ ಚಿತ್ರ
40-50 ಚಿತ್ರ ನಿಂತೋಗ್ಬಿಡುತ್ತೆ. ಆಮೇಲೆ 40-50 ಚಿತ್ರಗಳನ್ನ ಇಲ್ಲಿರೋ ಕಾರ್ಮಿಕರಿಗೆ ಕೆಲಸ ಕೊಡೋದಕ್ಕಾಗಲಿಲ್ಲ. ಅವ್ರ ಹೊಟ್ಟೆ ಪಾಡು ಏನಾಗಬೇಕು. ಅದಕ್ಕೆ ನಿರ್ಮಾಪಕರನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು ಅನ್ನೋದು ನನ್ನ 2-3 ಭಾಷಣಗಳಲ್ಲಿ ನಾನು ಹೇಳಿದ್ದೀನಿ. ಈ ನಿರ್ಮಾಪಕರು ಈಗ ಬಂದು ಯಾರ್ಯಾರು 250-300 ಚಿತ್ರಗಳು ಮಾಡ್ತಾ ಇದಾರಲ್ಲ, ಹೊಸ ನಿರ್ಮಾಪಕರು ಅವರೇ ನಿಮ್ಗೆ ನಿಜವಾದ ದಿನ ಊಟ ಕೊಡ್ತಾರಲ್ಲ ಅವರೇ. ನಾನಲ್ಲ, ನನ್ನಂತ ದೊಡ್ಡ ನಿರ್ಮಾಪಕರಲ್ಲ. ಅದ್ ಹೇಳಂಗಿಲ್ಲ. ನನ್ನಂತ ದೊಡ್ಡ ನಿರ್ಮಾಪಕರು ಹಬ್ಬಕ್ಕೆ 2 ವರ್ಷಕ್ಕೊಂದು ಚಿತ್ರ ಮಾಡ್ತೀವಿ, 3 ವರ್ಷಕ್ಕೊಂದು ಚಿತ್ರ ಮಾಡ್ತೀವಿ. ನಿಮ್ಮ ಹಬ್ಬಕ್ಕೆ ನಾವು ಊಟ ಕೊಡ್ತಾ ಇರ್ಬೋದು, ಆದ್ರೆ ದಿನಾ ಊಟ ಕೊಡ್ತಾ ಇರೋ ನಿರ್ಮಾಪಕರು ಹೊಸಬ್ರು. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಅವ್ರನ್ನ ಕಾಪಾಡ್ಕೊಳ್ಳೋದು ಜವಾಬ್ದಾರಿ ನಿಂದು ಅಂದ್ರೆ ಎಲ್ಲಾರ್ದು. ನಾನು ಹೇಳಿದ್ದು ಒಕ್ಕೂಟ ಆಗ್ಬೋದು, ಕಲಾವಿದರಾಗ್ಬೋದು, ಇಡೀ ಚಿತ್ರರಂಗದ ಜವಾಬ್ದಾರಿ ಆಗಿರುತ್ತೆ. ಸೊ ಇದನ್ನ ನಾವು ಎಲ್ಲರೂ ಜೊತೆ ಸೇರಿ ಅವ್ರನ್ನೆಲ್ಲ ಕಾಪಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಳ್ಳೋಣ ಅಂತ ಈ ಸಂದರ್ಭ ನಾನು ಹೇಳ್ತೀನಿ. ಮುಖ್ಯ ಅತಿಥಿಗಳು ಇವತ್ತು ನನ್ನ ಈ ಸಂದರ್ಭದಲ್ಲಿ ಕರೆಸಿ ಸನ್ಮಾನ ಮಾಡಿ ನಿಮ್ ಜೊತೆಲಿ ಮಾತನಾಡೋದಕ್ಕೆ ಅವಕಾಶ ಕೊಡಲಿಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.